ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹುಲಿಯೂರು ದುರ್ಗದ ಸಮೀಪದಲ್ಲಿರುವ ಹಳೆ ಊರಿನಲ್ಲಿ ನೆಲೆಸಿರುವಂತಹ ಹುಲಿಯೂರಮ್ಮನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ಹುಲಿಯೂರು ದುರ್ಗಕ್ಕೆ 1 ಮೈಲಿ ದೂರದಲ್ಲಿದೆ. ಈ ಸ್ಥಳಕ್ಕೆ ಒಂದು ಪುರಾಣವಿದೆ. ಪೂರ್ವದಲ್ಲಿ ಹಾಳೂರು ಎಂಬ ಬಯಲು ಪ್ರದೇಶದಲ್ಲಿ ಒಂದು ಪಟ್ಟಣವಿತ್ತು, ಗೋಪಾಲಪುರ ಅಂತ ಹೇಳಿ. ಆ ಪಟ್ಟಣವನ್ನು ಒಬ್ಬ ಪಾಳೆಗಾರ ಆಳ್ವಿಕೆ ಮಾಡ್ತಿರ್ತಾನೆ. ಅವನು ತುಂಬ ರಸಿಕ, ವಿಷಯ ಲಂಪಟನೂ ಆಗಿರ್ತಾನೆ. ಅವನು ತುಂಬ ದರ್ಪದಿಂದ ರಾಜ್ಯಭಾರ ಮಾಡ್ತಿರ್ತಾನೆ. ಒಮ್ಮೆ ಪಾಳೆಗಾರನ ಭಜಂತ್ರಿಯು ಒಂದು ಕೆಲಸಕ್ಕೋಸ್ಕರ ಈ ಸ್ಥಳಕ್ಕೆ ಬಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಕಾಳಿಕಾದೇವಿಗೆ ಕೈ ಮುಗಿದು ಅಲ್ಲಿಂದ ಹೊರಡಬೇಕಂತ ಅನ್ಕೊತಾನೆ. ಆ ಸಮಯಕ್ಕೆ ಸರಿಯಾಗಿ ಅವನಿಗೆ ಒಂದು ಹೆಣ್ಣಿನ ಕಿಲಕಿಲ ನಗುವಿನ ಧ್ವನಿ ಕಿವಿಗೆ ಬೀಳುತ್ತೆ. ಅವನು ಈ ನಿರ್ಜನ ಪ್ರದೇಶದಲ್ಲಿ ಯಾರು, ಇಷ್ಟು ಇಂಪಾದ ಧ್ವನಿ ಯಾರ್ದಿರಬಹುದು? ಅಪ್ಸರೆನಾ ಅಥವಾ ಗಂಧರ್ವ ಕನ್ಯೆ ಏನಾದರೂ ಜಲಕ್ರೀಡೆ ಆಡ್ತಿರಬಹುದಾ? ನಗುವೇ ಇಷ್ಟು ಇಂಪಾಗಿದೆ ಅಂದರೆ ಇನ್ನು ಅವಳ ಸೌಂದರ್ಯ ಪುತ್ಥಳಿ ಹೇಗಿರಬಹುದು ಅಂತ ಹೇಳಿ ಯೋಚನೆ ಮಾಡ್ಕೊತ ಅಲ್ಲಿಗೆ ಬರ್ತಾನೆ. ಆಗ ಅಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ದೇವಿಯನ್ನು ಆರಾಧನೆ ಮಾಡ್ತಿರ್ತಾರೆ. ಆ ಋಷಿ ಪತ್ನಿಯ ಲಾವಣ್ಯ ಕಂಡು ಇವನು ಬೆರಗಾಗ್ಬಿಡ್ತಾನೆ. ಶ್ವೇತವರ್ಣದ ನಾರು ಮುಡಿಯು, ಹೊಳೆಯುತ್ತಿದ್ದ ಅವಳ ರೂಪ ಮತ್ತು ಯೌವನವನ್ನು ಎವೆ ಇಕ್ಕದೆ ನೋಡುತ್ತಾ ನಿಂತ್ಕೊಂಡ್ಬಿಡ್ತಾನೆ. ಈ ಅಪರಿಚಿತನನ್ನು ನೋಡಿ ಆ ಋಷಿ ಬಂದು ಅವನನ್ನು ಮಾತನಾಡಿಸ್ತಾನೆ. ನೀವು ಯಾರು ಅಂತ ಕೇಳ್ತಾನೆ. ಆಗ ಅವನು, ನಾನೊಬ್ಬ ದಾರಿ ಹೋಗ, ಇಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳಲು ನಿಂತಿದ್ದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಲಾವಣ್ಯವತಿಯಾದ ಋಷಿ ಪತ್ನಿ ಕಾಡಿನಲ್ಲಿ ಇರಲು ಅರ್ಹಳಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಅವನು ಬರ್ತಾನೆ. ಮೊದಲೇ ರಸಿಕನಾಗಿದ್ದ ಪಾಳೆಗಾರನಿಗೆ ತಾನು ಕಂಡ ಋಷಿಯ ಪತ್ನಿಯ ವಿಚಾರವನ್ನು ತಿಳಿಸ್ತಾನೆ. ಮೊದಲೇ ಅವನು ತುಂಬ ರಸಿಕನಾದ್ದರಿಂದ ಆ ಸೌಂದರ್ಯವನ್ನು ಕೇಳಿ ಹುಚ್ಚು ಹಿಡಿದಂತೆ ಆಡ್ತಿರ್ತಾನೆ. ಅವನಿಗೆ ಅವಳ ಮೇಲೆ ಮೋಹಗೊಳ್ಳುತ್ತೆ. ಆಗ ಅವನು ಅವಳನ್ನು ಪಡೆಯುವ ಹಂಬಲದಿಂದ ಋಷಿ ಬಳಿಗೆ ತನ್ನ ಭಟರನ್ನು ಕಳಿಸ್ತಾನೆ. ರಾಜನ ಆಜ್ಞೆಯನ್ನು ಪಾಲಿಸೋದೇ ಭಟರ ಕೆಲಸ ಅಲ್ವಾ? ಅವರಿದನ್ನು ಋಷಿ ಹತ್ರ ಹೋಗಿ ಹೇಳ್ತಾರೆ. ಆಗ ಋಷಿ ಕೋಪಗೊಂಡು, ಪರಸ್ತ್ರೀಯನ್ನು ಬಯಸುವವನು ನಿಮ್ಮ ರಾಜ ಶೀಘ್ರದಲ್ಲಿ ನಾಶವಾಗುವನೆಂದು ಸನ್ಮಾರ್ಗದಲ್ಲಿ ನಡೆಯುವಂತೆ ಹೇಳಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಪತಿಯೇ ಪರದೈವವೆಂದು ಪತಿ ಸೇವೆಯಲ್ಲಿ ನಿರತಲಾಗಿದ್ದ ಋಷಿ ಪತ್ನಿ ಈ ಹಾಳು ಸೌಂದರ್ಯ ಈ ರೀತಿ ಮಾಡಿತೆಂದು ತುಂಬ ನೊಂದ್ಕೊಂಡ್ಬಿಡ್ತಾಳೆ. ಇತ್ತ ಅರಸನಿಗೆ ಮುನಿ ಪತ್ನಿಯನ್ನು ಪಡೆಯುವ ಉತ್ಕಟತೆ ಹೆಚ್ಚಾಯಿತೇ ವಿನಃ ಕಡಿಮೆಯಾಗಲಿಲ್ಲ. ಅವನಿಗೆ ಋಷಿ ಮೇಲೆ ಕೋಪ ಬರುತ್ತೆ. ಆಗ ರಾಜ ಬಲಾತ್ಕಾರದಿಂದ ಋಷಿ ದಂಪತಿಗಳನ್ನು ಎಳೆದುಕೊಂಡು ಬರ್ತಾನೆ. ಆಗ ಅವನು ಋಷಿ ಪತ್ನಿಯ ಸೌಂದರ್ಯವನ್ನು ಕಣ್ಣಾರೆ ನೋಡ್ತಾನೆ. ಈಕೆ ಕಾಡಿನಲ್ಲಿರುವುದು ತಕ್ಕದ್ದಲ್ಲ. ಇವಳ ಮುಖದಲ್ಲಿ ರಾಣಿಯ ಲಕ್ಷಣಗಳಿವೆ. ಆದ್ದರಿಂದ ಈಕೆಯನ್ನು ನನ್ನ ರಾಣಿಯನ್ನಾಗಿ ಮಾಡು, ನಿನಗಿಷ್ಟ ಬಂದಷ್ಟು ಹಣವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಋಷಿಗೆ ಹೇಳ್ತಾನೆ. ಆಗ ಋಷಿಗೆ ಕೋಪ ಬರುತ್ತೆ. ಆಗ ಋಷಿ, ಮೂರ್ಖ, ಪರಸ್ತ್ರೀಯಲ್ಲಿ ವ್ಯಾಮೋಹಗೊಂಡ ನಿನಗೆ ಶ್ರೇಯಸ್ಸಾಗದು. ಆ ನಿನ್ನ ಕಾಮಾಗ್ನಿಯೇ ನಿನ್ನನ್ನು ದಹಿಸಿ ನಿನ್ನ ಸರ್ವನಾಶ ಮಾಡುತ್ತದೆ ಅಂತ ಹೇಳಿ ಎಚ್ಚರಿಸ್ತಾನೆ. ಆಗ ಅವನಿಗೆ ಈ ರಾಜ ಬಲಾತ್ಕಾರ ಮಾಡಿದರೆ ಏನು ಮಾಡೋದು? ಇವನನ್ನು ನೋಡ್ತಿದ್ರೆ ಇವನು ಯಾವ ಕೆಲಸ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಎಲೈ ರಾಜನೇ, ನಾನು ಮಂತ್ರವನ್ನು ಜಪಿಸುತ್ತಾ ಈ ತ್ರಿಶೂಲವನ್ನು ಆಕಾಶದ ಕಡೆಗೆ ಎಸಿತೀನಿ. ಅದು ಮೇಲಿನಿಂದ ಕೆಳಗೆ ಬೀಳುವಾಗ ಅದರ ತುದಿಗೆ ನನ್ನ ಎದೆಯನ್ನು ಒಡ್ಡಿ ಪ್ರಾಣ ಬಿಡ್ತೇನೆ. ನಂತರ ನೀನು ನಿನ್ನ ಇಚ್ಛೆಯಂತೆ ವರ್ತಿಸು ಅಂತ ಹೇಳ್ತಾನೆ. ಆಗ ರಾಜ ನಗುತ್ತಾ ಆಗಲಿ ಅಂತ ಹೇಳ್ತಾನೆ. ಅದೇ ರೀತಿ ತ್ರಿಶೂಲವನ್ನು ಮೇಲಕ್ಕೆ ಎಸಿತಾನೆ. ಮೇಲಕ್ಕೆ ಎಸ್ತು ಎದೆಯೊಡ್ಡಿ ನಿಂತ್ಕೊತಾನೆ. ಅಷ್ಟರಲ್ಲಿ ಮಹಾಶಕ್ತಿಯುಳ್ಳ ಒಬ್ಬಳು ಸ್ತ್ರೀ ದೇವತೆ ಪ್ರತ್ಯಕ್ಷವಾಗಿ ತ್ರಿಶೂಲವನ್ನು ತಡಿತಾಳೆ. ನನ್ನ ಭಕ್ತನಿಗೆ ಈ ರೀತಿ ಅವಮಾನ ಆಯಿತೆಂದು ಅವಳಿಗೆ ಕೋಪ ಬರುತ್ತೆ. ಋಷಿ ಪತ್ನಿಯನ್ನು ಮೋಹಿಸಿದ ಕಾಮಕನನ್ನು ನಾಶ ಮಾಡುವಂತಹ ಒಂದು ತ್ರಿಶೂಲವನ್ನು ನೀಡಿ ಅದನ್ನು ಭೂಮಿಗೆ ಕುಟ್ಟಿದಂತೆಲ್ಲ ರಾಕ್ಷಸರು ಇಮ್ಮಡಿಯಾಗುತ್ತಾರೆ, ಜೊತೆಗೆ ನಿನ್ನಾಜ್ಞೆಯಂತೆಯೇ ನಡೆಯುತ್ತಾರೆ ಅಂತ ಹೇಳಿ ಅದೃಶ್ಯವಾಗಿ ಬಿಡ್ತಾಳೆ. ಆಗ ಋಷಿ ಈ ದುಷ್ಟ ರಾಜನನ್ನು ಮತ್ತು ಅವನ ಪರಿವಾರವನ್ನು ನಾಶಪಡಿಸುವಂತೆ ಆಜ್ಞೆ ಮಾಡಿ ತನ್ನ ಪತ್ನಿಯೊಡನೆ ಹೊರಟು ಹೋಗ್ತಾನೆ. ಆಗ ಆ ರಾಕ್ಷಸರು ಆ ಪಟ್ಟಣದ ಮೇಲೆ ದಾಳಿ ಮಾಡಿ ಪ್ರಜೆಗಳನ್ನೆಲ್ಲ ತಿಂದು ಹಾಕಿಬಿಡ್ತಾರೆ. ಇಡೀ ಪಟ್ಟಣವನ್ನೇ ಹೆಣದ ರಾಶಿಯಾಗಿ ಮಾಡಿಬಿಡ್ತಾರೆ. ಆ ಹೆಣಗಳ ರಾಶಿ ಹಾಕಿದ ಜಾಗಕ್ಕೆ ಮಂಡಿಗುಡ್ಡೆ ಅಂತ ಹೆಸರಾಗಿದೆ. ಇದೇ ಮುಂದೆ ಹಾಳೂರಾಯಿತು. ಈ ಮಂಡಿಗುಡ್ಡೆಯಲ್ಲಿ ಪ್ರತ್ಯಕ್ಷವಾದ ಸ್ತ್ರೀ ದೇವತೆಯನ್ನು ಹೀಗೆ ಶ್ರೀ ಸಿದ್ಧಲಿಂಗೇಶ್ವರರು ಅವರ ಸಂಚಾರ ಕಾಲದಲ್ಲಿ ಹುಲಿಯೂರಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವರು ಆ ದೃಶ್ಯಗಳನ್ನು ನೋಡ್ತಾರೆ. ಹೆಣಗಳನ್ನು ಬೇಯಿಸಿ ತಿನ್ನುತ್ತಿದ್ದ ಕಾಳಿಕಾ ಅವತಾರದ ದೇವಿಯನ್ನು ಅವರು ಆ ದುಷ್ಟ ಕೃತ್ಯಗಳಿಂದ ವಿಮುಕ್ತಿಗೊಳಿಸ್ತಾರೆ. ಅಲ್ಲಿನ ಭಕ್ತರ ಕೋರಿಕೆಯಂತೆ ಲಿಂಗಾಧಾರಣೆ ಮಾಡಿಸಿ ಅವಳ ದುಷ್ಟ ಶಕ್ತಿಗಳು ಅಲ್ಲಿಂದ 9 ಗಾವುದ ದೂರದವರೆಗೆ ಪ್ರಭಾವ ಬೀರದಂತೆ ಮಾಡುತ್ತಾರೆ. ಅಂದಿನಿಂದ ಆ ದೇವತೆ ಅಲ್ಲಿ ಶಾಂತಮೂರ್ತಳಾಗಿ ಭಕ್ತರ ಕಷ್ಟ ನಷ್ಟಗಳನ್ನು ದೂರ ಮಾಡುವವಳಾಗಿ ನೆಲೆಸುತ್ತಾಳೆ. ಅವಳು ಹೆಣ್ಣು ಮಕ್ಕಳಿಗಾಗಿ ಬೇಗ ಒಲಿಯುತ್ತಾಳೆ. ಯುಗಾದಿ ಹಬ್ಬ ಮುಗಿದ ನಂತರ ಈ ಸ್ಥಳದಲ್ಲಿ ಅಮ್ಮನವರಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ.